ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ನಿರ್ಧಾರ ನಿರ್ಧಾರ ಇದು ಜೀವನದ ನಿರ್ಧಾರ. ಹೇಳವಿ, ಅಣ್ಣ ಈ ಬಟ್ಟೆ ಇಸ್ತ್ರಿ ಮಾಡ್ಕೊಡಿ. ಸಾಯಂಕಾಲ ಕೊಡ್ತೀನಿ. ಸರ್ ನಮಸ್ತೆ. ಇವತ್ತು ಕೊನೆ ದಿನ. ಹಣ ಕಟ್ಟಿಲ್ಲ ಅಂದರೆ ನಿಮ್ಮ ತಂಗಿ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಮತ್ತು ಐ ಆಮ್ ಸಾರಿ ಟು ಸೇ ದಿಸ್, ನೀವು ನಿಮ್ಮ ತಂಗಿನ ಕಳ್ಕೋಬಹುದು. ಲೇಟ್ ಮಾಡಿದ ಸಂಜೆ ಒಳಗಡೆ ಹಣ ಕಟ್ಟಿ. ಸರ್ ಹಣ ರೆಡಿ ಇದೆ, ಈಗ ಬಂದೇ ಬಿಟ್ಟೆ ನೋಡಿ. ಸರಿ ಬನ್ನಿ. ಓಯ್ ಅಣ್ಣ ನಮಸ್ತೆ ಅಣ್ಣ. ಬರ್ರಿ ಅಣ್ಣ. ನಮಸ್ಕಾರ ಇರಲಿ. ದುಡ್ಡೆಲ್ಲಿ? ಅಣ್ಣ ಇನ್ನೊಂದು ವಾರ ಟೈಮ್ ಕೊಡಿ ಅಣ್ಣ, ನಿಮ್ಮ ಅಸಲು ಬಡ್ಡಿ 2 ಕಟ್ಬಿಡ್ತೀನಿ. ಈಗ ಕೊಡೋ ಟೈಮ್ ಕೊಟ್ಟೈತಿ, ನಿನ್ನ ಟೈಮ್ ಮುಗ್ದೈತಿ. ಈಗೇನಿದ್ರು ದುಡ್ಡು ಇಟ್ಟು ಮಾತಾಡ. ಅಣ್ಣ ಸ್ವಲ್ಪ ಮೆಲ್ಕ್ ಮಾತಾಡೋಣ, ಓಣ್ಯಾಗೆಲ್ಲ ಮರ್ಯಾದೆ ಐತಿ. ನನ್ನ ಕಡೆ ದುಡ್ಡು ಇಸ್ಕೋಬೇಕಾದ್ರೆ ಎಲ್ಲಾರ್ದು ಮರ್ಯಾದೆ ನಿಮ್ಮ ಅಪ್ಪಗ ನಿನಗೆ ಈಗ ಬಂತೇನಾ? ಒಂದು ವಾರ ಅಣ್ಣ. ರೊಕ್ಕ ಇಟ್ಟು ಮಾತಾಡ. ಒಂದು ವಾರ ಅಣ್ಣ ಕೊಡ್ತೀನಿ. ಸಂಜೆ ಮಠ ದುಡ್ಡು ಇಟ್ಟಿಲ್ಲ ಅಂದ್ರ ಅವಾಗ ನಾ ಮಾತಾಡ್ತೀನಿ. ಒಂದು ವಾರ ಅಣ್ಣ. ಸಂಜೆ ಮುಂದೆ ಸಿಗು ನೀನು. ಆಯ್ತು ನಿನಗ. ಪ್ಲೀಸ್ ಅಣ್ಣ. ಏನಿದು ದೇವ್ರೆ, ಸರಿಯಾದ ಸಮಯಕ್ಕೆ ದುಡ್ಡು ಕೊಟ್ಟಿದೆಯಾ. ಆದರೆ ಈ ದುಡ್ಡು ನಂದಲ್ಲ, ಇದು ನನಗೆ ತುಂಬ ಅವಶ್ಯಕತೆ ಇದೆ. ಸಾಯಂಕಾಲ ಒಳಗಡೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವನು ಖಂಡಿತ ನಮ್ಮ ತಂದೆ ಮರ್ಯಾದೆ ಬೀದಿ ಪಾಲು ಮಾಡ್ತಾನೆ. ಒಂದು ನಿರ್ಧಾರ ತೊಗೊತೀನಿ, ಈ ದುಡ್ಡು ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಸಾಲ ಇಸ್ಕೊಂಡಿದ್ನಲ್ಲ, ಅವನಿಗೆ ಹೋಗಿ ಇವಾಗಲೇ ಕೊಟ್ಬಿಡ್ತೀನಿ. ಯಾಕೆ ಮಗ, ಏನಾಯ್ತು? ಯಾಕೆ ಇಲ್ಲಿ ಕೂತಿದ್ಯಾ? ಮಗ, ತಂಗಿ ಆಪ್ರೇಷನ್ಗೆ ಅಂತ ದುಡ್ಡು ತೆಗೆದಿಟ್ಟಿದ್ದೆ, ಈಗ ದುಡ್ಡೇ ಕಾಣ್ತಿಲ್ಲ. ಡಾಕ್ಟರ್ ಫೋನ್ ಮಾಡಿದ್ರು, ಸಂಜೆ ಒಳಗಡೆ ದುಡ್ಡು ಕಟ್ಟಿಲ್ಲ ಅಂದರೆ ನನ್ನ ತಂಗಿ ಒಳ್ಳೇದೇ ಕಷ್ಟ ಅಂತ ಹೇಳಿದರು. ಏನಾಗಲ್ಲ, ಬೇಜಾರು ಮಾಡ್ಕೋಬೇಡ. ಮನೇಲೆಲ್ಲ ಹುಡುಕಿದ್ಯಾ? ಹುಡುಕಿದೆ ಮಗ, ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸರಿ, ನನಗೆ ಒಬ್ಬಣ್ಣ ಪರಿಚಯ ಇದ್ದಾನೆ, ಅವ್ನು ಕಾಲ್ ಮಾಡಿ ಹೇಳ್ತೀನಿ. ಅವನೇನಾದರೂ ಹೆಲ್ಪ್ ಮಾಡಿದರೆ ದುಡ್ಡು ಇಸ್ಕೊಂಡು ಬಾ. ಥ್ಯಾಂಕ್ಸ್ ಮಗ. ಸರಿ, ಕಾಲ್ ಮಾಡಿ ಹೇಳ್ತೀನಿ. ದೇವ್ರೆ, ಅಕಸ್ಮಾತ್ ದುಡ್ಡು ಸಿಕ್ಕಿಲ್ಲ ಅಂದರೆ? ಛೇ ದೇವ್ರೆ, ದುಡ್ಡು ಸಿಕ್ಕರೆ ಸಾಕಪ್ಪ, ನನ್ನ ತಂಗಿ ಜೀವ ಉಳಿಯುತ್ತೆ.
ಸಾರಿ ಮಗ, ನಾಳೆ ಬೇಕಾದರೆ ಕೊಡ್ತಾರಂತೆ. ಬೇರೆ ಎಲ್ಲಾದರೂ ನೋಡು ಮಗ. ಬೇರೆ ಯಾರೂ ಗೊತ್ತಿಲ್ಲ ಮಗ. ಆಯಿತು ಬಿಡು ಮಗ, ಇರಲಿ ಬಿಡು ಮಗ. ನನ್ನ ಟೈಮೇ ಸರಿಯಿಲ್ಲ ಅನಿಸುತ್ತೆ. ನಾನೇ ಬೇರೆ ಎಲ್ಲಾದರೂ ಅಡ್ಜಸ್ಟ್ ಮಾಡ್ತೀನಿ. ಯಾಕೋ ಬಾರ್ಕೆ ಆಗ್ತಿದ್ದಿಲ್ಲ, ಜ್ಯೂಸ್ ಆದರೂ ಕುಡಿಯೋಣ ತಡಿ. ಅಣ್ಣ ನಮಸ್ತೆ. ನಮಸ್ಕಾರ ಹೇಳಪ್ಪ. ಅಣ್ಣ ಒಂದು 20,000 ಬೇಕಾಗಿತ್ತು, ಅರ್ಜೆಂಟ್ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ. ಸದ್ಯಕ್ಕೆ ದುಡ್ಡಿಲ್ಲ, ಬೇರೆ ಯಾರಿಗಾದ್ರೂ ಕೇಳು. ಅಣ್ಣ ನಮಸ್ತೆ. ನಮಸ್ಕಾರ ಹೇಳಪ್ಪ. ಅಣ್ಣ ಒಂದು 20,000 ಬೇಕಾಗಿತ್ತು, ತಂಗಿ ಆಪ್ರೇಷನ್ ಇದೆ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನಮ್ಮದೇ 100 ಟೆನ್ಷನ್, ಅದ್ರಾಗ ನಿಂದೆಲ್ಲಿ ಕೇಳಿ. ಇಡು ಫೋನ್ ಇಡು. ಯಪ್ಪ ದೇವ್ರೆ, ಸರಿಯಾದ ಟೈಮಿಗೆ ನಂಗೆ ದುಡ್ಡು ಸಿಕ್ತು. ಇಲ್ಲ ಅಂದಿದ್ರೆ ನಮ್ಮ ಅಪ್ಪನ ಮರ್ಯಾದೆ ಹೋಗ್ತಿತ್ತು. ಈಗ ಈ ದುಡ್ಡು ಆ ಅಣ್ಣನ ಕೊಟ್ಟು ನಮ್ಮ ಅಪ್ಪನ ಮರ್ಯಾದೆ ಉಳಿಸ್ತೀನಿ. ಈಗೇನು ಮಾಡಲಪ್ಪ ನಾನು? ದುಡ್ಡು ಸಿಕ್ಕಿಲ್ಲ ಅಂದರೆ ನನ್ನ ತಂಗಿ ಆಪ್ರೇಷನ್ ಆಗೋದಿಲ್ಲ, ಆಪ್ರೇಷನ್ ಆಗಿಲ್ಲ ಅಂದರೆ ನನ್ನ ತಂಗಿ ಉಳಿಯೋದಿಲ್ಲ. ನನ್ನ ಕಣ್ಣಲ್ಲಿ ನನ್ನ ತಂಗಿ ಸಾಯೋದನ್ನು ನೋಡೋಕ್ಕಾಗಲ್ಲ. ಆದರೆ ಮಾಡಿದ ತಪ್ಪು ನಾನು, ಆದರೂ ಏನೂ ಆಗಿಲ್ಲ, ನಮ್ಮ ಅಪ್ಪನ ಮರ್ಯಾದೆ ಉಳಿತೈತಿ. ನನ್ನ ತಂಗಿ ಸಾಯೋ ಮುಂಚೆ ನಾನೇ ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ಸರಿಯಾದ ನಿರ್ಧಾರ. ಇದೇ ನನ್ನ ಸರಿಯಾದ ನಿರ್ಧಾರ. ಹೌದು, ಈ ದುಡ್ಡು ತೊಗೊಂಡು ನನ್ನ ತಂದೆ ಮರ್ಯಾದೆನೂ ಕಾಪಾಡಿಬಿಡ್ತೀನಿ. ಆದರೆ ಅವ್ರದ್ದು ಕೂಡ ನನ್ನ ಥರನೇ ಕೆಟ್ಟ ಪರಿಸ್ಥಿತಿ ಇರ್ಬೋದಲ್ಲ. ಏನೇ ಆಗಲಿ, ಒಂದು ಮಾತು ಕೇಳಬಿಡೋಣ. ತಂಗಿ, ನನ್ನ ಕ್ಷಮಿಸಿಬಿಡು. ನಿನ್ನ ಆಪ್ರೇಷನ್ಗೆ ಅಂತ ದುಡ್ಡು ಜೋಡ್ಸೋಕ್ಕಾಗಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿಬಿಡು. ಮಿಸ್ ಯು. ಅಣ್ಣ, ಯಾರು ನೀವು? ಏನು ಬೇಕಾಗಿತ್ತು? ಅಣ್ಣ, ಮನುಷ್ಯ ಅಕ್ಕ ಇದ್ದಾಳ? ಇಲ್ಲ, ಯಾಕೆ? ಬೆಳಗ್ಗೆ ಇಸ್ತ್ರೆ ಬಟ್ಟೆ ಕೊಟ್ಟಿದ್ರು, ಆ ಬ್ಯಾಗಲ್ಲಿ ಹಣ ಸಿಕ್ತು.
ಈಗ ಬಂದೇ ಬಿಟ್ಟೆ ನೋಡಿ. ಅಣ್ಣ ನಾನು ಬಟ್ಟೆ ಕೊಟ್ಟು ಫ್ರೆಂಡಿನ ಜಲ್ದಿ ಹಾಸ್ಪಿಟಲ್ ಹಾಂ ಸರಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದು ಬರೀ ದುಡ್ಡಲ್ಲ, ಇದು ನನ್ನ ತಂಗಿಯ ಜೀವ. ಜೀವನ? ಹೌದು ಅಣ್ಣ. ಈ ದುಡ್ಡಿಗಾಗಿ ನಾ ಬೆಳಗ್ಗೆಯಿಂದ ಎಲ್ಲೆಲ್ಲೋ ಹುಡುಕಿದ್ದೆ, ಯಾರ್ಯಾರ ಕಡೆ ಕೇಳಬಾರ್ದವ್ರಿಗೆಲ್ಲ ಕೇಳಿದ್ದೆ, ಕೊನೆಗೂ ಈ ದುಡ್ಡೇ ಸಿಕ್ಕಿಲ್ಲ. ಅಷ್ಟೇ ಅಲ್ಲ ಅಣ್ಣ, ಈಗ ಈ ದುಡ್ಡು ಸಿಕ್ಕಿರ್ಲಿಲ್ಲ ಅಂದಿದ್ರೆ ನನ್ನ ತಂಗಿ ಆಪರೇಷನ್ ಆಗ್ತಿರ್ಲಿಲ್ಲ. ನೀವು ಬರೋದು 1 ನಿಮಿಷ ತಡ ಆಗಿದ್ರು ನಾನು ಎಷ್ಟೊತ್ತಿಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ದೆ ಅಣ್ಣ. ಸಾರಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ದೇವ್ರ ಥರ ಬಂದು ಕಾಪಾಡಿಬಿಟ್ರಿ. ಬಟ್ಟೆ ಬ್ಯಾಗಲ್ಲಿ ದುಡ್ಡಿತ್ತು, ಕೊಟ್ಟಿದ್ದೀನಿ ನೋಡಮ್ಮ. ಅಬ್ಬಾ, ಒಬ್ಬರ ಜೀವ ಕಾಪಾಡಿಬಿಟ್ಟೆ ನಾನು. ನಮ್ಮ ಅಪ್ಪನ ಮರ್ಯಾದೆನು ನಾನು ಕಾಪಾಡೇ ಕಾಪಾಡ್ತೀನಿ.